ರೌಡಿ ಶೀಟರ್ ಕೊಲೆಯಾಗಿದ್ದಕ್ಕೆ 25 ಲಕ್ಷ ಪರಿಹಾರ. ಪಹಲ್ಗಾಮ್ ಹುತಾತ್ಮರಿಗೆ 0 ಪರಿಹಾರ. ಬಿಜೆಪಿಯ ಎರಡು ಮುಖ. ನ್ಯಾಯವಿದೆಯಾ ಈ ದೇಶದಲ್ಲಿ? ಮಂಗಳೂರು ಕೊಲೆಯಾದ ರೌಡಿ ಶೀಟರ್ ಸುಹಾಸ್ ಶೆಟ್ಟಿ ಬಿಜೆಪಿ ಸರ್ಕಾರ 25 ಲಕ್ಷ ಪರಿಹಾರ ಘೋಷಿಸಿದೆ. ಸುಹಾಸ್ ಶೆಟ್ಟಿ ಕೊಲೆಯನ್ನ ಹಿಂದೂ ಕಾರ್ಯಕರ್ತನ ಕೊಲೆ ಅಂತ ಬಿಂಬಿಸಿ ರಾಜ್ಯದೆಲ್ಲೆಡೆ ಇನ್ನೊಂದು ಸುತ್ತಿನ ಹಿಂದೂ ಮುಸ್ಲಿಂ ದ್ವೇಷ ರಾಜಕೀಯ ಮಾಡೋಕೆ ಹೊರಟಿರುವ ಬಿಜೆಪಿಗೆ ಭಾರಿ ನಿರಾಸೆ ಮುಖಭಂಗವಾಗಿದೆ. ಸಿದ್ದರಾಮಯ್ಯ ಸರ್ಕಾರದಲ್ಲಿ ಮುಸ್ಲಿಮರು ಹಿಂದೂಗಳನ್ನ ಕೊಲ್ತಿದ್ದಾರೆ ಅನ್ನೋ ಅಪಪ್ರಚಾರ ಸುಹಾಸ್ ಶೆಟ್ಟಿ ಕೊಲೆ ಆರೋಪಿಗಳ ಹೆಸರು ಬಹಿರಂಗ ಆಗ್ತಾ ಇದ್ದಂತೆ ಬಿಜೆಪಿಯ ಸುಳ್ಳಿನ ಬಂಡವಾಳ ಬಯಲಾಗಿದೆ. 5 ಕ್ರಿಮಿನಲ್ ಕೇಸ್ ಇದ್ದ ಒಬ್ಬ ರೌಡಿಯ ಕೊಲೆಯನ್ನ ಹಿಂದೂ ಕಾರ್ಯಕರ್ತನ ಕೊಲೆ ಅಂತ ಬಿಂಬಿಸಿ ಬೊಬ್ಬೆ ಹಾಕಿ ಜಿಲ್ಲೆಯನ್ನ ಬಂದ್ ಮಾಡಿಸಿದ ಜಿಲ್ಲಾ ಬಿಜೆಪಿ ಹಾಗೂ ಮುಖಂಡರಿಗೆ ಬೆಂಗಳೂರಿನಿಂದ ಬಂದು 25 ಲಕ್ಷ ಪರಿಹಾರ ಘೋಷಿಸಿದ ರಾಜ್ಯ ಬಿಜೆಪಿ ಮುಖಂಡರಿಗೆ ತೀವ್ರ ಮುಖಭಂಗವಾಗಿದೆ. ಈ ರೀತಿ ಬಿಜೆಪಿಯ ಇನ್ನೊಂದು ಮುಖ ಬಯಲಾಗಿದೆ. ರೌಡಿ ಕೊಲೆಯಾಗಿದ್ದಕ್ಕೆ ಓಡೋಡಿ ಬಂದು ಪರಿಹಾರ ಕೊಟ್ಟ ಬಿಜೆಪಿ ಪಹಲ್ಗಂನಲ್ಲಿ ಮೃತರಾದ ರಾಜ್ಯದ 2 ಹಿಂದೂ ಕುಟುಂಬಗಳಿಗೆ ಯಾವುದೇ ಪರಿಹಾರ ಕೊಟ್ಟಿಲ್ಲ. ಪಹಲ್ಗಂನಲ್ಲಿ ಬಲಿಯಾದ ಶಿವಮೊಗ್ಗದ ಮಂಜುನಾಥ್ ಹಾಗೂ ಬೆಂಗಳೂರಿನ ಭರತ್ ಭೂಷಣ್ ಅವರ ಕುಟುಂಬಗಳಿಗೆ ರಾಜ್ಯ ಸರ್ಕಾರ ತಲಾ 10 ಲಕ್ಷ ಪರಿಹಾರ ಕೊಟ್ಟಿದೆ. ಅದರ ಬಗ್ಗೆ ಟೀಕೆ ಮಾಡಿದ ಬಿಜೆಪಿ ಸಂಸದ ತೇಜಸ್ವಿ ಸೂರ್ಯ, ಮುಸ್ಲಿಂ ಓಟಿಗೆ ತನ್ನನ್ನ ತಾನು ಮಾರಿಕೊಂಡಿರೋ ಕಾಂಗ್ರೆಸ್ ಸರ್ಕಾರ ಕನಿಷ್ಠ ಮಾನವೀಯತೆ ಇದ್ದಿದ್ರೆ 1 ಕೋಟಿ ಪರಿಹಾರ ನೀಡ್ತಿತ್ತು ಅಂತ ಹೇಳಿದ್ರು. ಪಹಲ್ಗಂನಲ್ಲಿ ಉಗ್ರರ ದಾಳಿಗೆ ಬಲಿಯಾದ ಮೃತ ದೇಹಗಳನ್ನ ರಾಜ್ಯಕ್ಕೆ ತರಲು ಸರ್ವ ರೀತಿಯಲ್ಲೂ ನೆರವಾಗಿ ಅವರ ಕುಟುಂಬಸ್ಥರನ್ನ ಹಾಗೂ ಇತರ ಪ್ರವಾಸಿಗರನ್ನ ವಾಪಸ್ ಕರ್ಕೊಂಡ ಬರೋಕೆ ಸಚಿವರ ನೇತೃತ್ವದಲ್ಲೇ ತಂಡ ಕಳಿಸಿಕೊಟ್ಟು ಬಾಡಿಗೆ ವಿಮಾನ ಮಾಡಿ ಕರ್ಕೊಂಡ ಬಂದ ಸಿದ್ದರಾಮಯ್ಯ ಸರ್ಕಾರ ದಾಳಿಯಲ್ಲಿ ಬಲಿಯಾದ ಕುಟುಂಬಗಳಿಗೆ ತಕ್ಷಣ 10 ಲಕ್ಷ ಪರಿಹಾರ ಘೋಷಿಸಿತ್ತು. ಆದ್ರೆ ಬಿಜೆಪಿ ಸರ್ಕಾರದಿಂದ ಹುತಾತ್ಮ ಕುಟುಂಬಗಳಿಗೆ ಯಾವುದೇ ಪರಿಹಾರ ಘೋಷಿಸಿರಲಿಲ್ಲ. ಮಂಗಳೂರಲ್ಲಿ ಒಬ್ಬ ರೌಡಿ ಕೊಲೆಯಾದಾಗ ಇಡೀ ಜಿಲ್ಲೆಯನ್ನ ಬಂದ್ ಮಾಡಿ ಆತನ ಕುಟುಂಬಕ್ಕೆ 25 ಲಕ್ಷ ಪರಿಹಾರ ಕೊಟ್ಟಿದೆ. ಈ ಹಿಂದೆ ಪ್ರವೀಣ್ ನೆಟ್ಟಾರ್ ಕೊಲೆ ಆದಾಗಲೂ ಅಷ್ಟೇ 25 ಲಕ್ಷ ಪರಿಹಾರ ಕೊಟ್ಟು ಕುಟುಂಬಕ್ಕೆ ಮನೆಯನ್ನು ಸಹ ಕಟ್ಟಿಸಿಕೊಟ್ಟಿತ್ತು ಇದೇ ಬಿಜೆಪಿ ಸರ್ಕಾರ. ಪಹಲ್ಗಂನಲ್ಲಿ ಹಿಂದೂಗಳೇ ಅನ್ನೋ ಕಾರಣಕ್ಕೆ ಕೊಲ್ಲಲಾಯಿತು ಅಂತ ಹೆಚ್ಚು ಪ್ರಚಾರ ಮಾಡಿದ್ದು ಬಿಜೆಪಿ ಹಾಗೂ ಸಂಘ ಪರಿವಾರಗಳು. ಆದ್ರೆ ದಾಳಿಯಲ್ಲಿ ಬಲಿಯಾದ ಹಿಂದೂ ಕುಟುಂಬಗಳಿಗೆ ಬಿಜೆಪಿ ಒಂದೇ 1 ರೂಪಾಯಿ ಪರಿಹಾರ ನೀಡಿಲ್ಲ. ಅದೇ ಬಿಜೆಪಿಯ ರೌಡಿ ಶೀಟರ್ಗೆ ಹೇಗೆ 25 ಲಕ್ಷ ಪರಿಹಾರ ಕೊಟ್ಟಿದಾದರೆ ಅಂತ ಜನ ಕೇಳ್ತಾ ಇದ್ದಾರೆ. ಪಹಲ್ಗಂನಲ್ಲಿ ಬಲಿಯಾದ ದೇಶದ ಹುತಾತ್ಮ ಕುಟುಂಬಗಳಿಗೆ ಮೋದಿ ಸರ್ಕಾರ ಪರಿಹಾರ ನೀಡಿರೋ ಬಗ್ಗೆ ಸುದ್ದಿ ಎಲ್ಲೂ ವರದಿಯಾಗಿಲ್ಲ. ಮೋದಿ ಸರ್ಕಾರ ಪರಿಹಾರ ಕೊಟ್ಟಿದ್ರೆ ಅದು ಮಾಧ್ಯಮಗಳಲ್ಲಿ ಸುದ್ದಿ ಯಾಗ್ಬೇಕಿತ್ತು, ಆದ್ರೆ ಎಲ್ಲೂ ಸುದ್ದಿಯಾಗಿಲ್ಲ. ಆದ್ರೆ ಕೊಲೆಯಾದ ರೌಡಿ ಶೀಟರ್ಗಳಿಗೆ 24 ಗಂಟೆಯೊಳಗೆ ಪರಿಹಾರ ಘೋಷಿಸುವ ಬಿಜೆಪಿ ಹಾಗೂ ಸಂಘ ಪರಿವಾರಗಳು ಉಗ್ರರ ದಾಳಿಗೆ ಬಲಿಯಾದ ಕುಟುಂಬಗಳಿಗೆ ಪರಿಹಾರ ಕೊಡೋಕೆ ಮನಸ್ ಮಾಡೋದೇ ಇಲ್ಲ ಯಾಕೆ? ಹುತಾತ್ಮರ ಕುಟುಂಬಗಳಿಗೆ ನೆರವಾಗೋದು ಅದಕ್ಕಾಗಿ ಸಂಪನ್ಮೂಲ ಕ್ರೋಢೀಕರಿಸೋದು ಬಿಜೆಪಿಗೆ ಅಷ್ಟೊಂದು ಕಷ್ಟನಾ?